In today's class, we are going to learn on properties of soil. Okay, geotechnology first unit idu properties of soil. Actually, total 13 units ಗಳು ಬರ್ತದೆ geotechnology. Total ಎಷ್ಟು 13 units. Okay, so geotechnology ಏನಿದೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇನ್ KPSC. Okay, KPSC or KEA ಕಂಡಕ್ಟ್ ಮಾಡುವ ಎಕ್ಸಾಮ್ ಆಗಿರಲಿ ಅಥವಾ SSC JE ಆಗಿರಲಿ ತುಂಬಾ ಇಂಪಾರ್ಟೆಂಟ್ ಇದು ಜಿಯೋಟೆಕ್ನಾಲಜಿ. ಬಿಕಾಸ್ ನೋಡಿ ಮಿನಿಮಮ್ 12 to 15 ಮಾರ್ಕ್ಸ್ ಯಾವುದೇ ಎಕ್ಸಾಮ್ ಆಗಲಿ IAS ಬೇಕಾದ್ರೆ ಆಗಲಿ ಜಿಯೋಟೆಕ್ನಾಲಜಿಯಿಂದ ಕೇಳ್ತಾರೆ. ಸೊ ಎಷ್ಟು ಇಂಪಾರ್ಟೆಂಟ್ ನೋಡಿ, WRD-HKದಲ್ಲಿ ಓಕೆ WRD-HK ಕಂಡಕ್ಟ್ ಎಕ್ಸಾಮಲ್ಲಿ ಟೋಟಲ್ 24 ಕ್ವಶನ್ಸ್ಗಳು ಬಂದಿದೆ. ಅಂದರೆ 48 ಮಾರ್ಕ್ಸು 24 ಕ್ವಶನ್ ಇನ್ ದ ಸೆನ್ಸ್ ನೋಡಿ ಎಷ್ಟಾಯಿತು 0.25 1 ಹೋಲ್ ಇದ್ರೆ ನಿಮಗೆ ಕಾಲು ಭಾಗ ಇದರಲ್ಲೇ ಬಂದ್ಬಿಡ್ತು ಜಿಯೋಟೆಕ್ನಾಲಜಿಯಲ್ಲೇ. ಸೊ ಹಾಗಾಗಿ ಜಿಯೋಟೆಕ್ನಾಲಜಿ ಏನಿದೆ ತುಂಬ ಇಂಪಾರ್ಟೆಂಟು, ಪ್ರತಿಯೊಬ್ಬರು ಚೆನ್ನಾಗಿ ತಿಳ್ಕೊಳ್ಳೇಬೇಕು ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ನ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ದ ಟುಡೇಸ್ ಕ್ಲಾಸ್. ದಟ್ಸ್ ಅ ಪ್ರಾಪರ್ಟಿ ಆಫ್ ಸಾಯಿಲ್. ಇನಿಷಿಯಲಿ ನಾವು ನೋಡಿ, ಈಗ ನಮ್ಮ ದೇಶದಲ್ಲಿ ನಮ್ಮ ನೇಷನ್ ಅಂದರೆ ನಮ್ಮ ಭಾರತದಲ್ಲಿ ನಾವು ಯಾರನ್ನ ಫಾದರ್ ಆಫ್ ನೇಷನ್ ಅಂತ ಕರಿತೇವೆ? ಓಕೆ, ನಿಮ್ಗೆಲ್ರಿಗೂ ಗೊತ್ತಿದೆ ಮಹಾತ್ಮ ಗಾಂಧೀಜಿಯವರನ್ನು ನಾವು ಫಾದರ್ ಆಫ್ ನೇಷನ್ ಅಂತ ಕರಿತೇವೆ. ಯಾಕಂದರೆ ಅವರು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ತುಂಬ ಹೋರಾಟವನ್ನು ಮಾಡಿದ್ದಾರೆ. ಅದೇ ರೀತಿ ಜಿಯೋಟೆಕ್ನಿಕಲಲ್ಲಿ ತುಂಬ ಸಾಧನೆ ಮಾಡಿರೋರು ಕಾರ್ಲ್ ವಾನ್ ಟರ್ಜಾಕಿ ಅವರು. ಸೊ ಅವರನ್ನು ನಾವು ಫಾದರ್ ಆಫ್ ಜಿಯೋಟೆಕ್ನಾಲಜಿ ಇಂಜಿನಿಯರ್ ಅಥವಾ ಫಾದರ್ ಆಫ್ ಜಿಯೋಟೆಕ್ನಾಲಜಿ ಅಂತ ಕರಿತೇವೆ. ಓಕೆ, ಅವರು ಆಸ್ಟ್ರಿಯನ್ ದೇಶದವರು. ಈಗ ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಏನಿದೆ, ನೆಕ್ಸ್ಟ್ ಸಾಯಿಲ್. ಓಕೆ, ಈಗ ಫಾದರ್ ಆಫ್ ಜಿಯೋಟೆಕ್ನಾಲಜಿ ತಿಳ್ಕೊಂಡಾಯಿತು. ಸಾಯಿಲ್ ಅಂದರೆ ಏನು ನಿಮ್ಗೆ ಗೊತ್ತಿದೆ ಎಲ್ಲರಿಗೂ. ಸಾಯಿಲ್ ಅಂದರೆ ಮಣ್ಣು. ಸೊ ಮಣ್ಣು ಹೇಗೆ ಫಾರ್ಮ್ ಆಯಿತು ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳೋಣ. ಮಣ್ಣು ಹೇಗೆ ಫಾರ್ಮ್ ಆಯಿತು ಅಂದರೆ, ಓಕೆ, ಸಾಯಿಲ್ ಈಸ್ ಫಾರ್ಮ್ ಡ್ಯೂ ಟು ಡಿಸ್ಇಂಟಿಗ್ರೇಷನ್ ಆ್ಯಂಡ್ ಡಿಕಂಪೋಸಿಷನ್ ಆಫ್ ರಾಕ್ಸ್ ಬೈ ಪ್ರೊಸೆಸ್ ನೋನ್ ಆಸ್ ವೆದರಿಂಗ್. ಓಕೆ, ಈಗ ಒಂದು ದೊಡ್ಡ ಕಲ್ಲು ಇರ್ತದೆ, ಇದು ಡಿಸ್ಇಂಟಿಗ್ರೇಷನ್ ಆಗ್ತದೆ. ಓಕೆ, ಡ್ಯೂ ಟು ಯಾಕೆ ಈ ಡಿಸ್ಇಂಟಿಗ್ರೇಷನ್ ಆಗ್ತದೆ? ಡಿಫ್ರೆಂಟ್ ಕಾರಣಗಳು. ಈಗ ನಿಮಗೆ ಇಗ್ನಿಷಿಯಸ್ ರಾಕ್, ಮೆಟಮಾರ್ಫಿಕ್ ರಾಕ್ ಎಲ್ಲ ಗೊತ್ತಿರ್ಬೋದು ನಿಮಗೆ, ಯಾವುದರಲ್ಲಿ ಸ್ಟೋನ್ಸ್ ಯೂನಿಟಲ್ಲಿ ನೀವು ಕಲ್ತಿದ್ದೀರಾ. ಸೊ ಹೇಗೆ ಫಾರ್ಮ್ ಆಗ್ತದೆ ಸ್ಟೋನ್ಸು ರಾಕ್ಸ್ ಅಂತ, ಅದು ಡಿಸ್ಇಂಟಿಗ್ರೇಟ್ ಆದರೆ, ಸೊ ಸಣ್ಣ ಸಣ್ಣ ಪಾರ್ಟಿಕಲ್ ಆಗಿ ಡಿವೈಡ್ ಆದರೆ ಇಟ್ ವಿಲ್ ಫಾರ್ಮ್ ಅ ಸಾಯಿಲ್. ಓಕೆ, ಸಾಯಿಲ್ ಫಾರ್ಮೇಷನ್ ನೋಡಿ ಒಂದು ಸಣ್ಣ ಯೂನಿಟ್ ಅಥವಾ ಸಣ್ಣ ಟಾಪಿಕ್ ಅಲ್ಲ ಅದು. ಇಟ್ ವಿಲ್ ಟೇಕ್ ಅ ಹ್ಯೂಜ್ ನಂಬರ್ ಆಫ್ ಇಯರ್ಸ್, 1 or 2 years ಅಲ್ಲ, ಹ್ಯೂಜ್ ನಂಬರ್ ಆಫ್ ಇಯರ್ಸ್, ಲೈಕ್ 1000 years, 500 years. ಸೊ ಇವತ್ತು ಏನೇನು ನಮಗೆ ಮಣ್ಣು ಅವೈಲೇಬಲ್ ಇದೆ ಅದು ನಿನ್ನೆ ಅಥವಾ ಇವತ್ತು ಫಾರ್ಮ್ ಆಗಿರೋದು ಅಲ್ಲ. ಭೂಮಿ ಮೇಲೆ ತುಂಬ ವರ್ಷಗಳಿಂದ ಅದು ಫಾರ್ಮ್ ಆಗ್ತಾನೆ ಇದೆ. ಇಟ್ಸ್ ಅ ಕಂಟಿನ್ಯೂಸ್ ಪ್ರೊಸೆಸ್. ಓಕೆ, ಈಗ ನಾವು ಏನು ತಿಳ್ಕೊಂಡ್ವಿ ಇಂಟ್ರೊಡಕ್ಷನಲ್ಲಿ, ಹೂ ಇಸ್ ಅ ಫಾದರ್ ಆಫ್ ಜಿಯೋಟೆಕ್ನಾಲಜಿ ಆ್ಯಂಡ್ ಸಾಯಿಲ್ ಹೇಗೆ ಫಾರ್ಮ್ ಆಯಿತು. ಸಾಯಿಲ್ ಹೇಗೆ ಫಾರ್ಮ್ ಆಯಿತು ಅಂದರೆ, ಇಟ್ಸ್ ಫಾರ್ಮ್ ಡ್ಯೂ ಟು ಡಿಸ್ಇಂಟಿಗ್ರೇಷನ್ ಆ್ಯಂಡ್ ಡಿಕಂಪೋಸಿಷನ್ ಆಫ್ ರಾಕ್ಸ್ ಬೈ ದ ಪ್ರೊಸೆಸ್ ನೋನ್ ಆಸ್ ವೆದರಿಂಗ್. ಓಕೆ, ನೆಕ್ಸ್ಟ್ ಒನ್, ಟ್ರಾನ್ಸ್ಪೋರ್ಟಿಂಗ್ ಆ್ಯಂಡ್ ರೀಡಿಪಾಸಿಟಿಂಗ್ ಆಫ್ ಸಾಯಿಲ್. ಓಕೆ, ಈಗ ಸಾಯಿಲು ಒಂದು ಪ್ಲೇಸಲ್ಲಿ ಅದು ಜನರೇಟ್ ಆಗ್ತದೆ ಅಂತ ತಿಳ್ಕೊಳ್ಳಿ. ಓಕೆ, ಈಗ ಅದು ಬೇರೆ ಬೇರೆ ಪ್ಲೇಸಲ್ಲಿ ಹೇಗೆ ಸ್ಪ್ರೆಡ್ ಆಗ್ತದೆ? ಡ್ಯೂ ಟು ನೋಡಿ ಸಮ್ ಮೋಡ್ಸ್, ಬೇರೆ ಬೇರೆ ಮೋಡ್ಸಿಂದ ಸ್ಪ್ರೆಡ್ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂದರೆ, ನೀವು ಈಗ ಒಂದು ಪ್ಲೇಸಲ್ಲಿ ಇರ್ತೀರಾ. ಓಕೆ, ಸೊ ನೀವು ಈಗ ಇನ್ನೊಂದು A ಪ್ಲೇಸಲ್ಲಿ ಇದ್ದೀರಾ ಅಂತ ತಿಳ್ಕೊಳ್ಳಿ, B ಪ್ಲೇಸ್ಗೆ ಹೋಗಬೇಕು. ಹೇಗೆ ಹೋಗ್ತೀರಾ? ಸೊ ಒಂದು ಬೈ ರೋಡ್ ಮೋಡ್ ಹೋಗ್ಬೋದು, ಅಲ್ಲಿ ಸಮುದ್ರಗಳಿದ್ರೆ ಅದರ ಮೂಲಕ ಹೋಗ್ಬೋದು, ಅಥವಾ ಏರೋಪ್ಲೇನ್ ಮೂಲಕ ಹೋಗ್ಬೋದು. ಅದೇ ರೀತಿ ಒಂದು ಸಾಯಿಲ್ ಪಾರ್ಟಿಕಲ್ಲು ಬೇರೆ ಬೇರೆ ಪ್ಲೇಸ್ಗೆ ಹೇಗೆ ಮೂವ್ ಆಗ್ತದೆ ಅನ್ನೋದ್ರ ಮೇಲೆ ನಾವು ಈ ಡಿವಿಷನ್ನ ಮಾಡಿರ್ತೇವೆ. ಓಕೆ, ಫಸ್ಟ್ ಒನ್ ಈಸ್ ನೋಡಿ ಅಲ್ಯೂವಿಯಲ್ ಸಾಯಿಲ್. ಅಲ್ಯೂವಿಯಲ್ ಸಾಯಿಲ್ ಅಂದರೆ ಏನು? ಇಟ್ಸ್ ರನ್ನಿಂಗ್ ವಾಟರ್ ಟ್ರಾನ್ಸ್ಪೋರ್ಟೆಡ್ ಸಾಯಿಲ್ ಬೈ ರಿವರ್ ಬ್ಯಾಂಕ್ಸ್. ನೋಡಿ, ನದಿಗಳಿಂದ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಮಣ್ಣು ರವಾನೆ ಆದರೆ ಅದನ್ನು ನಾವು ಅಲ್ಯೂವಿಯಲ್ ಸಾಯಿಲ್ ಅಂತ ಕರಿತೇವೆ. ಸೆಕೆಂಡ್ ಬರೋದು ಲುಕೋಸ್ಟ್ರಿನ್ ಸಾಯಿಲ್. ಲುಕೋಸ್ಟ್ರಿನ್ ಸಾಯಿಲು ಯಾವುದರಿಂದ? ಲೇಕ್ಸಿಂದ. ಓಕೆ, ನದಿಗಳಿಂದ ಆದರೆ ನಾವು ಅಲ್ಯೂವಿಯಲ್ ಸಾಯಿಲ್ ಅಂತ ಕರೆದ್ರೆ, ಲೇಕ್ಸ್, ಓಕೆ, ಲೇಕ್ಸ್ ಅಂದರೆ ಕೆರೆಗಳಿಂದ ಆದರೆ ನಾವು ಅದನ್ನು ಲುಕೋಸ್ಟ್ರಿನ್ ಸಾಯಿಲ್ ಅಂತ ಕರಿತೇವೆ. ಅದೇ ರೀತಿ ಸಮುದ್ರದಿಂದ ಆದರೆ ಅದನ್ನು ನಾವು ಮರೈನ್ ಸಾಯಿಲ್ ಅಂತ ಕರಿತೇವೆ. ಓಕೆ, ಗೊತ್ತಾಯ್ತಲ್ವಾ? ಈಗ ನೀರಿನಿಂದ ಟ್ರಾನ್ಸ್ಪೋರ್ಟ್ ಆಗೋದು 3 ಥರ ಸಾಯಿಲು. ಒಂದು ಅಲ್ಯೂವಿಯಲ್ ಸಾಯಿಲ್, ಲುಕೋಸ್ಟ್ರಿನ್ ಸಾಯಿಲ್ ಆ್ಯಂಡ್ ಮರೈನ್ ಸಾಯಿಲ್. ಅಲ್ಯೂವಿಯಲ್ ಸಾಯಿಲ್ ಈಸ್ ಟ್ರಾನ್ಸ್ಪೋರ್ಟೆಡ್ ಬೈ ದ ರಿವರ್ಸ್. ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಲುಕೋಸ್ಟ್ರಿನ್ ಸಾಯಿಲ್. ಓಕೆ, ಇಟ್ಸ್ ಅ ಟ್ರಾನ್ಸ್ಪೋರ್ಟೆಡ್ ಬೈ ದ ಲೇಕ್ಸ್. ಥರ್ಡ್ ಒನ್ ಈಸ್ ಮರೈನ್ ಸಾಯಿಲ್. ಇಟ್ ಈಸ್ ಟ್ರಾನ್ಸ್ಪೋರ್ಟೆಡ್ ಬೈ ದ ಸೀಸ್. ಓಕೆ, ಸಿ ಅಂದರೆ ಸಮುದ್ರ. ನೆಕ್ಸ್ಟ್ ಒನ್ ಅಯೋಲಿನ್ ಸಾಯಿಲ್, ಇಯೋಲಿನ್ ಸಾಯಿಲ್. ಓಕೆ, ಇಯೋಲಿನ್ ಸಾಯಿಲ್ ಆರ್ ಇಯೋಲಿನ್ ಲೋಸಸ್ ಅಂತ ಕರೀತಾರೆ. ಇಟ್ಸ್ ಟ್ರಾನ್ಸ್ಪೋರ್ಟೆಡ್ ಬೈ ದ ವಿಂಡ್. ನೋಡಿ, ಗಾಳಿಯಿಂದ ಟ್ರಾನ್ಸ್ಪೋರ್ಟ್ ಆಗೋದು ವಿಂಡ್, ಯೂನಿಫಾರ್ಮ್ಲಿ ಗ್ರೇಡೆಡ್ ವಿಂಡ್ ಬ್ಲೋನ್ ಸಿಲ್ಟ್. ಓಕೆ, ಗಾಳಿಯಿಂದ ಏನು ಸಾಯಿಲ್ ಟ್ರಾನ್ಸ್ಪೋರ್ಟ್ ಆಗ್ತದೆ ಅದನ್ನು ನಾವು ಇಯೋಲಿನ್ ಸಾಯಿಲ್ ಅಂತ ಕರಿತೇವೆ. ನೆಕ್ಸ್ಟ್ ಬರೋದು ಕೋ ಅಲ್ಯೂವಿಯಲ್ ಆರ್ ಥ್ಯಾಲಸ್, ಎರಡು ಅಂತ ಕರಿತೇವೆ. ಇಟ್ಸ್ ಟ್ರಾನ್ಸ್ಪೋರ್ಟೆಡ್ ಬೈ ಗ್ರಾವಿಟಿ. ಓಕೆ, ಈ ಅಪ್ಪರ್ ಪ್ಲೇಸಲ್ಲಿ ಇದ್ರೆ, ಸೊ ನೋಡಿ ಡೌನ್ ಗ್ರೇಡ್ ಪ್ಲೇಸಲ್ಲಿ ಹೋದರೆ ಭೂಮಿ ನೋಡಿ ಒಂದೇ ಇದರಲ್ಲಿಲ್ಲ, ಸ್ಲೋಪ್ ಬೇರೆ ಬೇರೆ, ಒಂದು ಕಡೆ ಗುಡ್ಡ ಇದ್ರೆ ಒಂದು ಕಡೆ ತಗ್ಗು ಇರ್ತದೆ. ಸೊ ಮೇಲಿಂದ ಪ್ರದೇಶದಿಂದ, ಎತ್ತರದ ಪ್ರದೇಶದಿಂದ ಒಂದು ಕೆಳಗಡೆ ಪ್ರದೇಶಕ್ಕೆ ಬರ್ತದೆ ಡ್ಯೂ ಟು ಗ್ರಾವಿಟಿ. ವಿ ಕಾಲ್ ಇಟ್ ಎಸ್ ಕೋ ಅಲ್ಯೂವಿಯಲ್ ಆರ್ ಥ್ಯಾಲಸ್ ಸಾಯಿಲ್. ನೆಕ್ಸ್ಟ್ ಬರೋದು
glacial or till soil. What is mean by glacial soil or till soil? It's transported by the ice, glaciers ನೋಡಿ. ಗ್ಲೇಷಿಯಲ್ ಅಂದರೆ ಗ್ಲೇಸರೀಸ್ ಇನ್ ದ ಸೆನ್ಸ್ ನಿಮಗೆ ಯಾವುದ್ರಲ್ಲಿ ಹಿಮಾಲಯನ್ ಪರ್ವತ ಆಗಲಿ ಅಥವಾ ಅಟ್ಲಾಂಟಿಕ್ ಆತ ಕಡೆ ಎಲ್ಲ ತುಂಬ ಐಸ್ ಫಾರ್ಮೇಷನ್ ಆಗಿರ್ತದೆ. ಸೊ ಐಸ್ ಜೊತೆಗೆ ಸಾಯಿಲ್ ಕೂಡ ಒಂದು ಪ್ಲೇಸಿಂದ ಅನದರ್ ಪ್ಲೇಸ್ಗೆ ಟ್ರಾನ್ಸ್ಪೋರ್ಟ್ ಆಗ್ತದೆ. ಸೊ ವಿ ಕಾಲ್ ಇಟ್ ಆಸ್ ಗ್ಲೇಷಿಯಲ್ ಸಾಯಿಲ್. ಇದು ನೆನ್ಪಿಟ್ಕೊಳ್ಬೇಕು ಬಿಕಾಸ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಕ್ವಶನ್ಸ್ಗಳು ಬಂದಿದೆ ಇದರ ಮೇಲೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ದ 3-phase ಡಯಾಗ್ರಾಮ್ ಆಫ್ ದ ಸಾಯಿಲ್. 3-phase ಡಯಾಗ್ರಾಮ್ ಆಫ್ ದ ಸಾಯಿಲ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ರೆ ಜಿಯೋಟೆಕ್ನಾಲಜಿ ಅರ್ಧ ಕಲ್ತಾಗೆ. ಓಕೆ, ಜಿಯೋಟೆಕ್ನಾಲಜಿ 50% ನಿಮ್ಮದು ಫಿಟ್ ಓಕೆ ಟು ರೈಟ್ ಎಕ್ಸಾಮ್. 50% ಅಷ್ಟು ಇಂಪಾರ್ಟೆಂಟ್ ಇದು. ಓಕೆ, 3-phase ಡಯಾಗ್ರಾಮ್ ಅಂದರೆ ಏನು? ಈಗ ನೋಡಿ, ಒಂದು ಮ್ಯಾಟರ್ ಇದೆ. ಮ್ಯಾಟರ್ ಅಂದರೆ ಲೈಕ್ ನಿಮಗೆ ಒಂದು ವಸ್ತು ಮ್ಯಾಟರ್. ಓಕೆ, ಸೊ ಅದು ಯಾವ್ಯಾವ ಫಾರ್ಮಲ್ಲಿ ಇರಬಹುದು? ಒಂದು ಘನ, ಓಕೆ, ಸಾಲಿಡ್. ಇನ್ನೊಂದು ದ್ರವ, ಓಕೆ, ವಿ ಕಾಲ್ ಇಟ್ ಆಸ್ ಏನಂತ, ಲಿಕ್ವಿಡ್. ನೆಕ್ಸ್ಟ್ ಇನ್ನೊಂದು ಅನಿಲ, ವಿ ಕಾಲ್ ಇಟ್ ಆಸ್ ಏನು ಹೇಳಿ? ಒಂದು ಘನ ಅಂದರೆ ಸಾಲಿಡ್ ಫಾರ್ಮಲ್ಲಿ ಇರ್ಬೋದು, ಇಲ್ಲದೆ ಇದ್ರೆ ನೆಕ್ಸ್ಟು ದ್ರವ ಅಂದರೆ ಲಿಕ್ವಿಡ್ ಫಾರ್ಮಲ್ಲಿ ಇರ್ಬೋದು, ನೆಕ್ಸ್ಟು ಅನಿಲ ಅಂದರೆ ಏರ್, ಓಕೆ, ಗಾಳಿಯ ಫಾರ್ಮಲ್ಲಿ ಇರಬಹುದು. ಸೊ ಬಟ್ ನೀವು ಈಗ ಸಾಯಿಲ್ನ ನೋಡಿದಾಗ ನಿಮಗೆ ಯಾವುದೇ ನೀವು ಒಂದು ಸಾಯಿಲ್ನ ನೋಡಿ ಕೈಯಲ್ಲಿ ತೊಗೊಳ್ಳಿ, ಸಾಯಿಲು ಇದು ಕಲಿಯಬೇಕಾದ್ರೆ. ಸೊ ಅದನ್ನು ನೋಡಿ ಎಕ್ಸಾಮಿನ್ ಮಾಡಿ ಹೇಳಿ ಯಾವ ಫಾರ್ಮಲ್ಲಿದೆ ನಿಮ್ಮ ಕೈಯಲ್ಲಿರೋ ಸಾಯಿಲ್. ಓಕೆ, ಯಾವ ಫಾರ್ಮಲ್ಲಿದೆ? ನಿಮ್ಗೆ ಏನು ಅನಿಸ್ತದೆ? ಆ್ಯಕ್ಚುಲಿ ಅದು ಘನ ಅಂದರೆ ಸಾಲಿಡ್ ಫಾರ್ಮಲ್ಲಿದೆ ಅಂತ ನಿಮ್ಗೆ ಅನಿಸ್ತದೆ. ಓಕೆ, ಅದೇ ನೀವು ಮಳೆಗಾಲದಲ್ಲಿ ಒಂದು ಸ್ವಲ್ಪ ಸಾಯಿಲ್ನ ಕೈಯಲ್ಲಿ ಇಟ್ಕೊಂಡು ನೋಡಿ. ಸೊ ಅದು ನಿಮಗೆ ಯಾವ ರೀತಿ ಅನಿಸ್ತದೆ? ಅದು ದ್ರವ ಫಾರ್ಮಲ್ಲಿದೆ, ಅಂದರೆ ಸ್ವಲ್ಪ ಲಿಕ್ವಿಡ್ ಆಗಿದೆ ಅಂತ ಅನಿಸ್ತದೆ. ಬಟ್ ಆ್ಯಕ್ಚುಯಲ್ ಪ್ರಾಕ್ಟೀಸಲ್ಲಿ ಸಾಯಿಲ್ ಏನಿದೆ ಅದು 3ರ ಸಮ್ಮಿಲನ, ಅಂದರೆ ಘನ, ದ್ರವ, ಅನಿಲ. ಇನ್ ದ ಸೆನ್ಸ್ ಏರ್, ವಾಟರ್ ಆ್ಯಂಡ್ ಸಾಲಿಡ್. ಈ 3ರ ಸಮ್ಮಿಲನವೇ ಸಾಯಿಲ್ ಆಗಿರ್ತದೆ. ಓಕೆ, ಸೊ ನಿಮ್ಗೀಗ ಏನಂತ ಗೊತ್ತಾಯ್ತಲ್ವ? ಸಾಯಿಲ್ ಅಂದರೆ ನೋಡಿ, ಸಾಯಿಲ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ದ ಒನ್ ಮಟೀರಿಯಲ್ ದಟ್ ಕಂಟೇನ್ಸ್ ಬೋತ್, ದಟ್ ಈಸ್ ವಾಟರ್, ಸಾಲಿಡ್ಸ್ ಪ್ಲಸ್ ಏರ್. ಓಕೆ, ಈಗ ನೀವು ಕೇಳ್ಬೋದು, ಸರ್ ಏರ್ ಎಲ್ಲಿದೆ ಸಾಯಿಲಲ್ಲಿ ಅಂತ. ಸೊ ನೀವು ಒಂದು ಸ್ವಲ್ಪ ಮಣ್ಣು ನಿಮ್ಮ ಕಡೆ, ಡ್ರೈ ಮಣ್ಣನ್ನು ನಿಮ್ಮ ಕೈಯಲ್ಲಿ ತೊಗೊಳ್ಳಿ. ಸೊ ದಟ್ ನಿಮಗೆ ಈಗ ಬರೀ ಕಣ್ಣಿಗೆ ಕಾಣಲ್ಲ ಆ ವಯೋಡ್ಸ್. ಓಕೆ, ಬಟ್ ನೀವು ಅದನ್ನು ಮೈಕ್ರೋಸ್ಕೋಪಲ್ಲಿ ಇಟ್ಟು ನೋಡಿ. ಸೊ ದಟ್ ನಿಮಗೆ ಆ ವಯೋಡ್ಸ್ಗಳು ಕಾಣ್ತದೆ. ಸೊ ವಯೋಡ್ಸ್ ಇನ್ ದ ಸೆನ್ಸ್ ಇಟ್ಸ್ ಅ ಏರ್, ಎಂಟಿ ಸ್ಪೇಸ್. ವಯೋಡ್ ಇನ್ ದ ಸೆನ್ಸ್ ಎಂಟಿ ಸ್ಪೇಸ್ ಅಂದರೆ ಇಟ್ಸ್ ಅ ಏರ್. ಓಕೆ, ಅದೇ ರೀತಿ ಕೆಲವೊಂದು ಸ್ವಲ್ಪ ಮಾಯಿಶ್ಚರ್ ಕಂಟೆಂಟು ಸಾಯಿಲಲ್ಲಿ ಪ್ರೆಸೆಂಟ್ ಇರ್ತದೆ. ಮಳೆಗಾಲದಲ್ಲಂತೂ ತುಂಬ ಇದೆ. ಸೊ ವಿ ಕಾಲ್ ಇಟ್ ಆಸ್ ವಾಟರ್. ನೆಕ್ಸ್ಟ್ ಸಾಲಿಡ್ ಅಂತೂ ನೀವು ನೋಡ್ಬೋದು ಕಣ್ಣಲ್ಲೇ. ಸೊ ಈಗ ಫೈನಲಿ ಸಾಯಿಲ್ ಇಸ್ ಅ 3-phase ಮಟೀರಿಯಲ್ ವಿಚ್ ಕಂಟೇನ್ಸ್ ಏರ್, ವಾಟರ್ ಆ್ಯಂಡ್ ಸಾಲಿಡ್ಸ್. ಓಕೆ, 3 ಟೈಪ್ ಆಫ್ ಮ್ಯಾಟರ್ಸ್ಗಳು ಅಲ್ಲಿ ಸಾಯಿಲಲ್ಲಿ ಪ್ರೆಸೆಂಟ್ ಇದೆ. ಇದು ಬೇಸಿಕ್ ಥಿಂಗ್. ನೆಕ್ಸ್ಟ್ ನಾವು ಈಗ ನೋಡಿ, ಇದು ಸಾಯಿಲ್ನ 3-phase ಡಯಾಗ್ರಾಮ್. ಸೊ ನೋಡ್ಬೋದು ನೀವು ಏರ್, ವಾಟರ್ ಆ್ಯಂಡ್ ಸಾಲಿಡ್. ಈಗ ನಾವು ಬೇಸ್ಡ್ ಆನ್ ವಾಲ್ಯೂಮ್ ಆ್ಯಂಡ್ ಬೇಸ್ಡ್ ಆನ್ ಮಾಸ್ ನಾವು ಅದನ್ನು ಡಿವೈಡ್ ಮಾಡ್ತೇವೆ. ಏನಂತ ಒಂದೊಂದೇ ನಿಮಗೆ ನೊಟೇಷನ್ ಹೇಳ್ತೇನೆ ನೋಡಿ, ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. VA, ವಾಟ್ ಈಸ್ ಮೀನ್ ಬೈ VA? VA ಇಸ್ ಅ ವಾಲ್ಯೂಮ್ ಆಫ್ ಏರ್. ನೆಕ್ಸ್ಟ್ ಏನು ಬರ್ತದೆ? ತುಂಬ ನಿಮಗೆ ಡೆಫಿನೇಷನ್ಸ್ಗಳು ಬರ್ತದೆ, ಲೈಕ್ ವಯೋಡ್ ರೇಷೋ, ಪೊರಾಸಿಟಿ, ಏರ್ ಕಂಟೆಂಟ್, ಈ ಥರ. ಅದಾದ ನಂತರ ಅದರ ನಡುವಿನ ಇಂಟರ್ ರಿಲೇಷನ್ಶಿಪ್ಗಳು ಬರ್ತದೆ. ಸೊ ಹಾಗಾಗಿ ಅದು ನೆಕ್ಸ್ಟ್ ಮುಂದುವರೋಕ್ಕಿಂತ ಮೊದಲು ನಾವು ಡೆಫಿನೇಷನ್ನ ಕರೆಕ್ಟಾಗಿ ತಿಳ್ಕೊಳ್ಬೇಕು. ಅಂದರೆ ನೊಟೇಷನ್ದು VA ಅಂದರೆ ಏನು? VA ಈಸ್ ನಥಿಂಗ್ ಬಟ್ ಇಟ್ಸ್ ದ ವಾಲ್ಯೂಮ್ ಆಫ್ ಏರ್. ನೆಕ್ಸ್ಟ್ VW ಅಂದರೆ ಏನು? ವಾಲ್ಯೂಮ್ ಆಫ್ ವಾಟರ್. ಈಗ ನೀವೆಲ್ಲರೂ ಸೇರಿ ಹೇಳಿ, VS ಅಂದರೆ ಏನು? ಗೊತ್ತಿರ್ತದೆ ನಿಮ್ಗೆ, ಆಲ್ರೆಡಿ ಓದಿರ್ತೀರಾ ಇಂಜಿನಿಯರಿಂಗಲ್ಲಿ. VS ಈಸ್ ನಥಿಂಗ್ ಬಟ್ ವಾಲ್ಯೂಮ್ ಆಫ್ ಸಾಲಿಡ್ಸ್. ಓಕೆ, ಈಗ ಒಂದು ಟರ್ಮ್ VV ಅಂತ ಒಂದು ಟರ್ಮ್. ವಾಟ್ ಈಸ್ ಮೀನ್ ಬೈ VV? VV ಈಸ್ ನಥಿಂಗ್ ಬಟ್ ವಾಲ್ಯೂಮ್ ಆಫ್ ವಯೋಡ್ಸ್. ವಾಲ್ಯೂಮ್ ಆಫ್ ವಯೋಡ್ಸ್ ಈಸ್ ನಥಿಂಗ್ ಬಟ್ ವಾಲ್ಯೂಮ್ ಆಫ್ ಏರ್ ಪ್ಲಸ್ ವಾಲ್ಯೂಮ್ ಆಫ್ ವಾಟರ್. ಓಕೆ, ವಾಲ್ಯೂಮ್ ಆಫ್ ಏರ್ ಮತ್ತು ವಾಲ್ಯೂಮ್ ಆಫ್ ವಾಟರ್ ಏನಿದೆ, ವಿ ಕ್ಲಬ್ ಇಟ್ ಆ್ಯಂಡ್ ಸೇ ವಾಲ್ಯೂಮ್ ಆಫ್ ವಯೋಡ್ಸ್. ಓಕೆ, ಅಂಡರ್ಸ್ಟ್ಯಾಂಡಿಂಗ್ ನೋ? ದೆನ್ ಮತ್ತೊಂದು ಫೈನಲ್ ಬರ್ತದೆ V ಆರ್ VT, ದಟ್ ಈಸ್ ಟೋಟಲ್ ವಾಲ್ಯೂಮ್. ಟೋಟಲ್ ವಾಲ್ಯೂಮ್ ಈಸ್ ನಥಿಂಗ್ ಬಟ್ ವಾಲ್ಯೂಮ್ ಆಫ್ ಏರ್ ಪ್ಲಸ್ ವಾಲ್ಯೂಮ್ ಆಫ್ ವಾಟರ್ ಪ್ಲಸ್ ವಾಲ್ಯೂಮ್ ಆಫ್ ಸಾಲಿಡ್ಸ್, ಆರ್ ವಾಲ್ಯೂಮ್ ಆಫ್ ವಯೋಡ್ಸ್ ಪ್ಲಸ್ ವಾಲ್ಯೂಮ್ ಆಫ್ ಸಾಲಿಡ್ಸ್. ಪ್ರತಿಯೊಂದು ಡೆಫಿನೇಷನ್ಸ್ಗಳು ನಿಮಗೆ ಗೊತ್ತಿರಬೇಕು. ಓಕೆ, ವಾಲ್ಯೂಮಲ್ಲಿ ಗೊತ್ತಾಯ್ತು ಈಗ ಪ್ರತಿಯೊಂದು. ಅದೇ ರೀತಿ ಮಾಸಲ್ಲಿ ಈಗ ನಾನು ನಿಮಗೆ ಒಂದು ಹೇಳ್ತೇನೆ, ಸೊ ದಟ್ ನೀವು ಎಲ್ಲ ನೀವೇ ಹೇಳಬೇಕು. ಈಗ ಅಲ್ಲಿ ಎಲ್ಲಿ ನೋಡ್ತಾ ಇದ್ದೀರಾ ಅಲ್ಲಿಂದ. ಸೊ MA ಅಂದರೆ ಮಾಸ್ ಆಫ್ ಏರ್, ಬಟ್ MA ಈಸ್ ಆಲ್ವೇಸ್ ಈಕ್ವಲ್ ಟು 0 ಬಿಕಾಸ್ ನೋಡಿ, ಮಾಸ್ ಆಫ್ ಏರ್ ಈಸ್ ನೆಗ್ಲಿಜಿಬಲ್ ಬಿಕಾಸ್ ಮಾಸು
ಮಣ್ಣಲ್ಲಿ ಏನಿರ್ತದೆ ಅದು ನೆಗ್ಲೆಕ್ಟ್ ಮಾಡ್ಬೋದು ನಾವು, ಮೈನ್ಯೂಟಲ್ಲಿ ಇರ್ತದೆ 0.00001 ಗ್ರಾಮ್ ಇದ್ದರೆ, ಸೊ ಅದನ್ನು ನಮಗೆ ಕ್ಯಾಲ್ಕುಲೇಷನ್ಗೆ ಇಂಪಾರ್ಟೆಂಟ್ ಇರಲ್ಲ ಅದು. ಸೊ ಹಾಗಾಗಿ ವಿ ವಿಲ್ ಟೇಕ್ ಇಟ್ ಆಸ್ ಮಾಸ್ ಆಫ್ ಏರ್ ಆಸ್ 0. ನಮಗೆ ಮಾಸಲ್ಲಿ ಬರೋದು ಎರಡೇ, ಒಂದು ಮಾಸ್ ಆಫ್ ವಾಟರ್ ದಟ್ ಈಸ್ MW, ದೆನ್ ಮಾಸ್ ಆಫ್ ಸಾಲಿಡ್ಸ್ ದಟ್ ಈಸ್ MS. Then M is total mass, that is mass of water plus mass of solids, because mass of air we take it as 0. ಓಕೆ, ಅರ್ಥ ಆಯ್ತಲ್ವಾ? ಸಿಂಪಲ್ ಆಗಿದೆ. ನೆಕ್ಸ್ಟ್ ಮುಂದುವರಿಯೋಣ. ಈಗ ನಾವು ಸಾಯಿಲ್ ಪ್ರಾಪರ್ಟೀಸ್ಗಳ ಬಗ್ಗೆ ತಿಳ್ಕೊಳ್ಳೋಣ ಒಂದೊಂದಾಗಿ. ಮೊದಲನೇದಾಗಿ ಬರೋದು ಇ, ದಟ್ ಈಸ್ ವಿ ಕಾಲ್ ಇಟ್ ಆಸ್ ವಯೋಡ್ ರೇಷೋ. ಈನ ವಯೋಡ್ ರೇಷೋ ಅಂತ ಕರೀತಾರೆ. ಓಕೆ, ಏನು ವಯೋಡ್ ರೇಷೋ ಅಂದರೆ ತಿಳ್ಕೊಳ್ಳೋಣ. Iode ratio is nothing but it's a ratio of the volume of iode divided by volume of solids. Okay, volume of iode ಅಂದ್ರೆ ಏನು? Volume of air plus volume of water divided by volume of solids. We call this term as iode ratio. Okay, what is mean by iode ratio? Iode ratio is the ratio of volume of iodes divided by volume of solids. ನೋಡಿ, ವೆರಿ ಇಂಪಾರ್ಟೆಂಟು. ನೀವು ಕರೆಕ್ಟಾಗಿ ಇದು ಪ್ರಾಪರ್ಟೀಸು ಮತ್ತು ಅದರ ನಡುವೆ ಇರುವ ಇಂಟರ್ ರಿಲೇಷನ್ಸ್ನ ತಿಳ್ಕೊಂಡ್ಬಿಟ್ರೆ ನೀವು ಜಿಯೋಟೆಕ್ನಾಲಜಿಯಲ್ಲಿ ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಬರೋದು ನೀಟಾ. ನೀಟಾ ಈಸ್ ನಥಿಂಗ್ ಬಟ್ ಪೊರಾಸಿಟಿ. ಇದು ಎನ್ ಅಲ್ಲ, ಅದು ನೀಟಾ. ಅದು ವಿ ಕಾಲ್ ದಿಸ್ ಆಸ್ ಪೊರಾಸಿಟಿ. ಓಕೆ, ಪೊರಾಸಿಟಿದು ಏನು ಡೆಫಿನೇಷನ್? ನೀಟಾ ಇಸ್ ಈಕ್ವಲ್ ಟು ಇಟ್ಸ್ ಅ ರೇಷೋ ಆಫ್ ವಾಲ್ಯೂಮ್ ಆಫ್ ಅಯೋಡ್ಸ್ ಡಿವೈಡೆಡ್ ಬೈ ಟೋಟಲ್ ವಾಲ್ಯೂಮ್. ಓಕೆ, ವಾಲ್ಯೂಮ್ ಆಫ್ ಅಯೋಡ್ ಏನು? VA ಪ್ಲಸ್ VW ಡಿವೈಡೆಡ್ ಬೈ ಟೋಟಲ್ ವಾಲ್ಯೂಮ್. ನಿಮಗೆ ಈಗ ಈಸಿ ಅನಿಸ್ತದೆ ಕೇಳ್ತಾ ಇರೋಬೇಕಾದ್ರೆ, ಬಟ್ ಇಫ್ ಯು ನಾಟ್ ಪ್ರಾಕ್ಟೀಸ್ ದೆನ್ ಇಟ್ ವಿಲ್ ಬಿ ವೆರಿ ವೆರಿ ಡಿಫಿಕಲ್ಟ್. ಯು ಹ್ಯಾವ್ ಟು ಪ್ರಾಕ್ಟೀಸ್ ದಿಸ್. ಓಕೆ, ವೀಕ್ಲಿ ಒಂದ್ಸಲ ಆದರೂ ನೀವು ಇದನ್ನು ಪ್ರಾಕ್ಟೀಸ್ ಮಾಡಲೇಬೇಕು. ಅವಾಗ ನಿಮಗೆ ವೈಡ್ ರೇಷೋ ಅಂದ್ಕೊಳ್ಳಿ, ನಿಮ್ಗೆ ನೀವೇ ಹೇಳ್ಬಿಡ್ತೀರಾ ವಾಲ್ಯೂಮ್ ಆಫ್ ಅಯೋಡ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸಾಲಿಡ್ಸ್. ಪೊರಾಸಿಟಿ ಅಂದರೆ ವಾಲ್ಯೂಮ್ ಆಫ್ ಅಯೋಡ್ ಡಿವೈಡೆಡ್ ಬೈ ವಾಲ್ಯೂಮ್ ಟೋಟಲ್ ವಾಲ್ಯೂಮ್, ಈ ಥರ. ಓಕೆ, ಗೊತ್ತಾಯ್ತಲ್ವಾ? ನೆಕ್ಸ್ಟು ಪೊರಾಸಿಟಿದು ರೇಂಜ್ ಏನಿದೆ ನೋಡಿ, ಇಟ್ಸ್ ಬಿಟ್ವೀನ್ 0 and 100%. ಪೊರಾಸಿಟಿನ ನಾವು ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಎಕ್ಸ್ಪ್ರೆಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ 10% ಪೋರಸ್ ಅಂತ ನಿಮಗೆ ಎಕ್ಸಾಮಲ್ಲಿ ಕೊಟ್ಟರೆ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ 0.1 ದ ಇನ್ ಪ್ರಾಬ್ಲಮ್. ಓಕೆ, 10% ಇಸ್ ನಥಿಂಗ್ ಬಟ್ 0.1. ನೀವು ಎಕ್ಸ್ಪ್ರೆಸ್ ಮಾಡೋದು ಪೊರಾಸಿಟಿನ ಯಾವುದರಲ್ಲಿ? ಪರ್ಸೆಂಟೇಜಲ್ಲಿ. ನೆಕ್ಸ್ಟ್ ಒನ್, degree of saturation. What is mean by degree of saturation? Degree of saturation is nothing but volume of water divided by volume of iodes. ನೋಡಿ, ಈ ವಾಲ್ಯೂಮ್ ಆಫ್ ವಾಟರ್ ಏನಿದೆ ಇದು ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಅಯೋಡ್ಸ್. ವಾಲ್ಯೂಮ್ ಆಫ್ ಅಯೋಡ್ಸ್ ಏನಿದೆ? ವಾಲ್ಯೂಮ್ ಆಫ್ ಅಯೋಡ್ಸ್ ಇಸ್ ನಥಿಂಗ್ ಬಟ್ ಇದು ಎರಡು. ಓಕೆ, ಸೊ ಈ ಎರಡು ಟರ್ಮ್ ತಿಳ್ಕೊಳ್ಳಿ. ಓಕೆ, ಈ ಫಸ್ಟ್ ಟರ್ಮ್ ಡಿವೈಡೆಡ್ ಬೈ ಸೆಕೆಂಡ್ ಟರ್ಮ್. ಫಸ್ಟ್ ಟರ್ಮ್ ಈಸ್ ವಾಲ್ಯೂಮ್ ಆಫ್ ವಾಟರ್, ಸೆಕೆಂಡ್ ಟರ್ಮ್ ಈಸ್ ವಾಲ್ಯೂಮ್ ಆಫ್ ಅಯೋಡ್. ಇದನ್ನು ಕೂಡ ನಾವು ಪರ್ಸೆಂಟೇಜಲ್ಲಿ ಎಕ್ಸ್ಪ್ರೆಸ್ ಮಾಡ್ತೇವೆ. ಓಕೆ, 0 ಇರಬಹುದು ಡಿಗ್ರಿ ಆಫ್ ಸ್ಯಾಚುರೇಷನ್, 100% ಕೂಡ ಇರಬಹುದು. ನೆಕ್ಸ್ಟ್ ಬರೋದು ಏರ್ ಕಂಟೆಂಟ್. ಏರ್ ಕಂಟೆಂಟ್ ಈಸ್ ಅ ರೇಷಿಯೋ ಆಫ್ ವಾಲ್ಯೂಮ್ ಆಫ್ ಏರ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಅಯೋಡ್ಸ್. ಓಕೆ, ವಾಲ್ಯೂಮ್ ಆಫ್ ವಾಟರ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಅಯೋಡ್ ವಿ ಕಾಲ್ ಇಟ್ ಆಸ್ ಅ ಡಿಗ್ರಿ ಆಫ್ ಸ್ಯಾಚುರೇಷನ್. ಅದೇ ವಾಲ್ಯೂಮ್ ಆಫ್ ಏರ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಅಯೋಡ್ ವಿ ಕಾಲ್ ಇಟ್ ಆಸ್ ಅ ಏರ್ ಕಂಟೆಂಟ್, ದಟ್ ಈಸ್ AC. ನೋಡಿ, ಏರ್ ಕಂಟೆಂಟ್ ಮತ್ತು ಡಿಗ್ರಿ ಆಫ್ ಸ್ಯಾಚುರೇಷನ್ಗೆ ಒಂದು ರಿಲೇಷನ್ಶಿಪ್ ಇದೆ. ಏರ್ ಕಂಟೆಂಟ್ ಈಕ್ವಲ್ ಟು 1 ಮೈನಸ್ ಡಿಗ್ರಿ ಆಫ್ ಸ್ಯಾಚುರೇಷನ್. ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇದು ಸಿಂಪಲ್ ಹೇಗೆ ಬಂತು ಅಂದರೆ ನೋಡಿ, ಈಗ 1 ಮೈನಸ್ ಡಿಗ್ರಿ ಆಫ್ ಸ್ಯಾಚುರೇಷನ್ ಏನಿದೆ? ಡಿಗ್ರಿ ಆಫ್ ಸ್ಯಾಚುರೇಷನ್ ಇಸ್ ನಥಿಂಗ್ ಬಟ್ VW ಡಿವೈಡೆಡ್ ಬೈ VV. ಓಕೆ, ನೆಕ್ಸ್ಟ್ 1 ಮೈನಸ್ VW ಅಂದರೆ ಏನು? VW ಇಸ್ ನಥಿಂಗ್ ಬಟ್ VW ಡಿವೈಡೆಡ್ ಬೈ VV ಅಂದರೆ ಏನು? VV ಇಸ್ ನಥಿಂಗ್ ಬಟ್ VV is nothing but ಏನು? VV ಅಂದರೆ ವಾಲ್ಯೂಮ್ ಆಫ್ ಅಯೋಡ್ಸ್ ಪ್ಲಸ್ ವಾಲ್ಯೂಮ್ ಆಫ್ VV ಅಂದರೆ ವಾಲ್ಯೂಮ್ ಆಫ್ ಅಯೋಡ್, ವಾಲ್ಯೂಮ್ ಆಫ್ ವಾಟರ್ ಪ್ಲಸ್ ವಾಲ್ಯೂಮ್ ಆಫ್, ನೀವೇ ಹೇಳಿ, ವಾಲ್ಯೂಮ್ ಆಫ್ ವಾಟರ್ ಪ್ಲಸ್ ವಾಲ್ಯೂಮ್ ಆಫ್ ಏರ್ ವಿಚ್ ಇಸ್ ಈಕ್ವಲ್ ಟು, ಈಗ ಕ್ಯಾಲ್ಕುಲೇಷನ್ ಮಾಡಿ, ಇದು ಸಾಲ್ವ್ ಮಾಡಿ, VW ಪ್ಲಸ್ VA. ಇದು ಹೇಗೆ ಬಂತು ಗೊತ್ತಲ್ವಾ? ಇದನ್ನು ಈ ಕಡೆ ತೊಗೊಂಡಾಗ ಮೈನಸ್ VW ಡಿವೈಡೆಡ್ ಬೈ ಏನು? ಡಿವೈಡೆಡ್ ಬೈ VW ಪ್ಲಸ್ VA. ಓಕೆ, ಸೊ ನೋಡಿ, VW ಕ್ಯಾನ್ಸಲ್ ಆಗ್ತದೆ ಇಲ್ಲಿ. ಓಕೆ, VW ಪ್ಲಸ್ VA ಇಸ್ VV. ಸೊ VA ಬೈ VV ಇಸ್ ಏರ್ ಕಂಟೆಂಟ್. ಗೊತ್ತಾಯ್ತಲ್ವಾ? ಅದಕ್ಕೆ ಹೇಳೋದು ಏರ್ ಕಂಟೆಂಟ್ ಈಸ್ ಈಕ್ವಲ್ ಟು 1 ಮೈನಸ್ ಡಿಗ್ರಿ ಆಫ್ ಸ್ಯಾಚುರೇಷನ್. ನಿಮಗೆ ಕ್ಯಾಲ್ಕುಲೇಷನ್ ಕಷ್ಟ ಆಗ್ತಾ ಇದೆ ಅಂದರೆ ನೀವು ಏನು ಮಾಡಿ, ಜಸ್ಟ್ ನೆನ್ಪಿಟ್ಕೊಳ್ಳಿ, ಏರ್ ಕಂಟೆಂಟ್ ಈಸ್ ನಥಿಂಗ್ ಬಟ್ 1 ಮೈನಸ್ ಡಿಗ್ರಿ ಆಫ್ ಸ್ಯಾಚುರೇಷನ್ ಅಂತ. ನೆಕ್ಸ್ಟ್ ಬರೋದು ವಾಟರ್ ಕಂಟೆಂಟ್. ಇಷ್ಟೊತ್ತು ನೀವು ಕಲ್ತಿರೋದು ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್. ಈಗ ವಾಟರ್ ಕಂಟೆಂಟ್ ಇರೋದು ಇನ್ ಟರ್ಮ್ಸ್ ಆಫ್ ಮಾಸ್. ವಾಟರ್ ಕಂಟೆಂಟ್ ಇಸ್ ನಥಿಂಗ್ ಬಟ್ ಮಾಸ್ ಆಫ್ ವಾಟರ್ ಡಿವೈಡೆಡ್ ಬೈ
mass of solids. Okay, mass of water is expressed in ನೋಡಿ mass of water divided by mass of solid. mass of water ಕೂಡ kg ಅಲ್ಲಿ ಇರ್ತದೆ, mass of water solid ಕೂಡ kg ಅಲ್ಲಿ ಇರ್ತದೆ. ಹಾಗಾಗಿ ಇದಕ್ಕೆ it's a unitless. Okay, water content unitless, but it's expressed in terms of percentage. Okay, 10%, 20% ಈ ತರ ಇದನ್ನು ನಾವು W ಇಂದ ಡಿನೋಟ್ ಮಾಡ್ತೇವೆ. ನೆಕ್ಸ್ಟ್ ಬರೋದು ಪರ್ಸೆಂಟೇಜ್ ಆಫ್ ಏರ್ ವಯರ್ಡ್ಸ್. ನೋಡಿ ಇನ್ನೊಂದು ಟರ್ಮ್ ಇದೆ ಯಾವುದರಲ್ಲಿ ನೀಟಾ ಎ ಅಂತ, ಪರ್ಸೆಂಟೇಜ್ ಆಫ್ ಏರ್ ವಯರ್ಡ್ ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್, ದಟ್ ಈಸ್ ವಾಲ್ಯೂಮ್ ಆಫ್ ಏರ್ ಡಿವೈಡೆಡ್ ಬೈ ಟೋಟಲ್ ವಾಲ್ಯೂಮ್. ಓಕೆ, ಈಗ ವಾಲ್ಯೂಮ್ ಆಫ್ ಏರ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ವಯರ್ಡ್ ಅಂತ ಇದ್ರೆ ಅದು ನೋಡಿ ಏರ್ ಕಂಟೆಂಟ್, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ವಾಲ್ಯೂಮ್ ಆಫ್ ಏರ್ ಡಿವೈಡೆಡ್ ಬೈ ಟೋಟಲ್ ವಾಲ್ಯೂಮ್ ಇದೆ, ಇದು ಪರ್ಸೆಂಟೇಜ್ ಆಫ್ ಏರ್ ವಯರ್ಡ್ಸ್, ಎರಡು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಓಕೆ, next we are going to learn on densities. Okay, ನಾಲ್ಕು ಡಿಫ್ರೆಂಟ್ ಟೈಪ್ ಆಫ್ ಡೆನ್ಸಿಟೀಸ್ ಬರ್ತದೆ. ಒಂದು ಬಲ್ಕ್ ಡೆನ್ಸಿಟಿ ಗಾಮಾ ಎಮ್, ಸೆಕೆಂಡ್ ಒನ್ ಇಸ್ ದ ಸ್ಯಾಚುರೇಟೆಡ್ ಡೆನ್ಸಿಟಿ ದಟ್ ಈಸ್ ಗಾಮಾ ಸ್ಯಾಚುರೇಟೆಡ್, ಥರ್ಡ್ ಒನ್ ಇಸ್ ದ ಸಬ್ಮರ್ಜ್ಡ್ ಡೆನ್ಸಿಟಿ ಗಾಮಾ ಡ್ಯಾಶ್, ಇನ್ನೊಂದು ಡೆನ್ಸಿಟಿ ಆಫ್ ವಾಟರ್ ಗಾಮಾ ಡಬ್ಲ್ಯೂ. ಓಕೆ, ಫಸ್ಟ್ ನಾವು ಬಲ್ಕ್ ಡೆನ್ಸಿಟಿ ಅಥವಾ ಏನಂತ ಡೆನ್ಸಿಟಿ, ನಾರ್ಮಲ್ ಡೆನ್ಸಿಟಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಇದು ಎಕ್ಸ್ಪ್ರೆಸ್ಡ್ ಇನ್ ಗ್ರೀಕ್ ಲೆಟರ್ ರೋ, ಇದನ್ನ ಏನಂತ ಕರಿತೇವೆ, ಈ ಲೆಟರ್ನ ರೋ ಅಂತ ಕರಿತೇವೆ. ಓಕೆ, ಸೊ ರೋ ಎಮ್ ಆರ್ ರೋ ದಟ್ ಈಸ್ ಬಲ್ಕ್ ಡೆನ್ಸಿಟಿ ವಿಚ್ ಇಸ್ ಈಕ್ವಲ್ ಟು ಟೋಟಲ್ ಮಾಸ್ ಡಿವೈಡೆಡ್ ಬೈ ಟೋಟಲ್ ವಾಲ್ಯೂಮ್. ಇದು ಡೆನ್ಸಿಟಿಗೆ ನಿಮಗೆ ಒಂದು ಎಕ್ಸ್ಪ್ರೆಷನ್ ಅಥವಾ ಡೆಫಿನೇಷನ್. ಬಟ್ ನೀವು ಡೆನ್ಸಿಟಿ ಆಫ್ ದ ಸಾಯಿಲ್ ತಿಳ್ಕೊಳ್ತಾ ಇದ್ದೀರಾ. ಸೊ ಡೆನ್ಸಿಟಿ ಆಫ್ ದ ಸಾಯಿಲ್ ಆರ್ ಬಲ್ಕ್ ಡೆನ್ಸಿಟಿ ಆಫ್ ದ ಸಾಯಿಲ್ ಇಸ್ ದ ರೇಷಿಯೋ ಆಫ್ ಟೋಟಲ್ ಮಾಸ್ ಆಫ್ ದ ಸಾಯಿಲ್ divided by total volume of the soil. ಈಗ ಟೋಟಲ್ ಮಾಸ್ ಆಫ್ ದ ಸಾಯಿಲ್ ಅಲ್ಲಿ ಏನೇನು ಬರ್ತದೆ, ಮಾಸ್ ಆಫ್ ವಾಟರ್ ಪ್ಲಸ್ ಮಾಸ್ ಆಫ್ ಸಾಲಿಡ್ಸ್ ಡಿವೈಡೆಡ್ ಬೈ ಟೋಟಲ್ ವಾಲ್ಯೂಮ್ ಅಲ್ಲಿ ಏನು ಬರ್ತದೆ, ವಾಲ್ಯೂಮ್ ಆಫ್ ಏರ್ ಪ್ಲಸ್ ವಾಲ್ಯೂಮ್ ಆಫ್ ವಾಟರ್ ಪ್ಲಸ್ ವಾಲ್ಯೂಮ್ ಆಫ್ ಏರ್ ಪ್ಲಸ್ ವಾಲ್ಯೂಮ್ ಆಫ್ ವಾಟರ್ ಪ್ಲಸ್ ವಾಲ್ಯೂಮ್ ಆಫ್ ಸಾಲಿಡ್ಸ್ ಇದು. ಓಕೆ, ಸೊ ಇದನ್ನು ನಾವು kg/m³ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೇವೆ. ನೆಕ್ಸ್ಟ್ ಬರೋದು ಸ್ಯಾಚುರೇಟೆಡ್ ಡೆನ್ಸಿಟಿ. ವಾಟ್ ಇಸ್ ಮೀನ್ ಬೈ ಸ್ಯಾಚುರೇಟೆಡ್ ಡೆನ್ಸಿಟಿ? It is the density of the soil when the voids are filled with water. ಓಕೆ, ಏನಿದೆ ನೋಡಿ ಸಾಯಿಲ್ ಅಲ್ಲಿ ವಯೋಡ್ಸ್ ಅಲ್ಲಿ ಏನು ಫಿಲ್ ಆಗಿರ್ತದೆ, ಏರ್ ಫಿಲ್ ಆಗಿರ್ತದೆ, ವಾಟರ್ ಕೂಡ ಫಿಲ್ ಆಗಿರ್ತದೆ. ಬಟ್ ಈ ವಯೋಡ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ವಾಟರ್ ಫಿಲ್ ಆಗಿಬಿಟ್ರೆ ವಿ ಕಾಲ್ ಇಟ್ ಆಸ್ ಸ್ಯಾಚುರೇಟೆಡ್ ಡೆನ್ಸಿಟಿ. ಇಟ್ಸ್ ಎಕ್ಸ್ಪ್ರೆಸ್ಡ್ ಆಸ್ ರೋ ಸ್ಯಾಚುರೇಟೆಡ್. ಓಕೆ, ನೆಕ್ಸ್ಟ್ ಇಸ್ ಡ್ರೈ ಡೆನ್ಸಿಟಿ ದಟ್ ಈಸ್ ಗಾಮಾ ಡಿ. ಡ್ರೈ ಡೆನ್ಸಿಟಿ ಅಂದ್ಕೊಳ್ಳಿ ನೋಡಿ, ಇಟ್ಸ್ ನಥಿಂಗ್ ಬಟ್ ಮಾಸ್ ಆಫ್ ಸಾಲಿಡ್ಸ್ ಡಿವೈಡೆಡ್ ಬೈ ಟೋಟಲ್ ವಾಲ್ಯೂಮ್. ಓನ್ಲಿ ಮಾಸ್ ಆಫ್ ಸಾಲಿಡ್ಸ್. ನಿಮಗೆ ನಾರ್ಮಲ್ ಬಲ್ಕ್ ಡೆನ್ಸಿಟಿಯಲ್ಲಿ ಏನು ಬರ್ತದೆ, ಟೋಟಲ್ ಮಾಸ್ ಆಫ್ ದ ಸಾಯಿಲ್ ಬರ್ತದೆ. ಬಟ್ ಇನ್ ಡ್ರೈ ಡೆನ್ಸಿಟಿದಲ್ಲಿ, ಡ್ರೈ ಅಂದ ಕೂಡ ನೀವು ಇಮ್ಯಾಜಿನ್ ಮಾಡ್ಕೋಬಹುದು ವಾಟರ್ ಕಂಟೆಂಟ್ ಅಲ್ಲಿ ಇರಲ್ಲ ಅಂತ. ಸೊ ಮಾಸ್ ಆಫ್ ಸಾಲಿಡ್ಸ್ ಡಿವೈಡೆಡ್ ಬೈ ಓನ್ಲಿ ದಿಸ್ ಸಾಲಿಡ್ಸ್ ಮಾಸ್. ನೋಡಿ ಈ ಸಾಲಿಡ್ ಮಾಸ್ ಏನಿದೆ ಇದಷ್ಟೇ ಕನ್ಸಿಡರ್ ಮಾಡೋದು ಯಾವುದರಲ್ಲಿ, ಡ್ರೈ ಡೆನ್ಸಿಟಿದಲ್ಲಿ. ಮಾಸ್ ಆಫ್ ಸಾಲಿಡ್ಸ್ ಡಿವೈಡೆಡ್ ಬೈ Vt or V, that is a total volume. And finally submerged density. What is meant by submerged density? We expressed in rho dash. Okay, rho dash is nothing but rho saturated minus gamma rho W. Okay, rho dash is the effective density of the soil when submerged. Okay, ಇನ್ನು ನೋಡಿ ಒಂದು ಸಾಯಿಲ್ ಇದೆ ಅಂತ ತಿಳ್ಕೊಳ್ಳಿ, ಅದು ಕಂಪ್ಲೀಟ್ ಆಗಿ ನೀರೊಳಗಡೆ ಮುಳುಗಿ ಹೋಗ್ಬಿಟ್ಟಿದೆ, ಅವಾಗ ಅದರದ್ದು ಡೆನ್ಸಿಟಿ ಏನು, ಅದೇ ನಾವು ಸಬ್ಮರ್ಜ್ಡ್ ಡೆನ್ಸಿಟಿ ಅಂತ ಕರೆಯೋದು. ಅದನ್ನು ನಾವು ಹೇಗೆ ಫೈಂಡ್ ಮಾಡ್ತೇವೆ ಅಂದರೆ, ಸಾಯಿಲ್ದು ಸ್ಯಾಚುರೇಟೆಡ್ ಡೆನ್ಸಿಟಿ ಏನಿದೆ ಅದಕ್ಕೆ ನಾವು ವಾಟರ್ ಡೆನ್ಸಿಟಿನ ನಾವು ಮೈನಸ್ ಮಾಡಿದರೆ ವಿ ವಿಲ್ ಗೆಟ್ ಆಸ್ ಅ ಸಬ್ಮರ್ಜ್ಡ್ ಡೆನ್ಸಿಟಿ. ಇಟ್ಸ್ ಅ ಎಫೆಕ್ಟಿವ್ ಡೆನ್ಸಿಟಿ ಆಫ್ ದ ಸಾಯಿಲ್ ವೆನ್ ಸಾಯಿಲ್ ಈಸ್ ಸಬ್ಮರ್ಜ್ಡ್. ಓಕೆ, ನೆಕ್ಸ್ಟ್ ಒನ್. ಈಗ ನಾವು ಡೆನ್ಸಿಟೀಸ್ನ ಏನು ಕಲ್ತ್ವಿ, ಇಟ್ಸ್ ಅ ಮಾಸ್ ಬೈ ವಾಲ್ಯೂಮ್. ಓಕೆ, ಬಟ್ ವೇಟ್ ಬೈ ವಾಲ್ಯೂಮ್ ಅಂತ ಇದ್ರೆ ವಿ ಟರ್ಮ್ ಇಟ್ ಆಸ್ ಏನು ಹೇಳಿ, ವಿ ಟರ್ಮ್ ವೇಟ್ ಬೈ ವಾಲ್ಯೂಮ್ ಆಸ್ ಯೂನಿಟ್ ವೇಟ್. ಓಕೆ, ಯೂನಿಟ್ ವೇಟ್ ಅಂತ ಕರೆಯೋದು ನಾವು ವೇಟ್ ಬೈ ವಾಲ್ಯೂಮ್ನ. ಮಾಸ್ ಬೈ ವಾಲ್ಯೂಮ್ನ ನಾವು ಏನಂತ ಕರಿತೇವೆ, ವಿ ಕಾಲ್ ಇಟ್ ಆಸ್ ಡೆನ್ಸಿಟಿ. ಓಕೆ, ಡೆನ್ಸಿಟಿ ಮತ್ತು ಯೂನಿಟ್ ವೇಟ್ಗೆ ಜಾಸ್ತಿ ಡಿಫ್ರೆನ್ಸ್ ಇಲ್ಲ ನೋಡಿ. ಇದು ಗಾಮಾ. ಓಕೆ, ಗಾಮಾನ ಯೂನಿಟ್ ವೇಟ್ ಇರೋದು ಗಾಮಾದಲ್ಲಿ. ಗಾಮಾ ಇಸ್ ಈಕ್ವಲ್ ಟು ರೋ ಇಂಟು ಜಿ. ಓಕೆ, ಯೂನಿಟ್ ವೇಟ್ ಇಸ್ ನಥಿಂಗ್ ಬಟ್ ರೋ ಇಂಟು ಜಿ. ಜಿ ಅಂದರೆ ಏನು ಹೇಳಿ, ಜಿ ಇಸ್ ನಥಿಂಗ್ ಬಟ್ ಎಕ್ಸೆಲರೇಷನ್ ಡ್ಯೂ ಟು ಗ್ರಾವಿಟಿ. ಓಕೆ, ನೋಡಿ ಬಲ್ಕ್ ಡೆನ್ಸಿಟಿ ಇದೆ, ಅದೇ ರೀತಿ ಬಲ್ಕ್ ಯೂನಿಟ್ ವೇಟ್ ಇದೆ. ನೆಕ್ಸ್ಟು ಸ್ಯಾಚುರೇಟೆಡ್ ಡೆನ್ಸಿಟಿ ಇದೆ, ಸ್ಯಾಚುರೇಟೆಡ್ ಯೂನಿಟ್ ವೇಟ್ ಇದೆ. ನೆಕ್ಸ್ಟು ಡ್ರೈ ಡೆನ್ಸಿಟಿ ಇದೆ, ಅದೇ ರೀತಿ ಡ್ರೈ ಯೂನಿಟ್ ವೇಟ್ ಇದೆ, ಸಬ್ಮರ್ಜ್ಡ್ ಯೂನಿಟ್ ವೇಟ್. ಓಕೆ, ಯೂನಿಟ್ ವೇಟ್ನ ಎಕ್ಸ್ಪ್ರೆಸ್ ಮಾಡೋದು ಗಾಮಾದಲ್ಲಿ. ಇದು ಏನು ಎಕ್ಸ್ಟ್ರಾ ಏನಿಲ್ಲ, ಡೆನ್ಸಿಟಿ ಏನಿದೆ ಅದಕ್ಕೆ ಜಿ ಇಂದ ಮಲ್ಟಿಪ್ಲೈ ಮಾಡ್ತಾರೆ. ಜಿ ಇಸ್ ನಥಿಂಗ್ ಬಟ್ ಹೇಳಿ ಎಕ್ಸೆಲರೇಷನ್ ಡ್ಯೂ ಟು ಗ್ರಾವಿಟಿ, ದಟ್ ಇಸ್ ನೋಡಿ 9.81. ಓಕೆ, ಎಕ್ಸೆಲರೇಷನ್ ಡ್ಯೂ ಟು ಗ್ರಾವಿಟಿ. ನೆಕ್ಸ್ಟ್ ಬರೋದು ಸ್ಪೆಸಿಫಿಕ್ ಗ್ರಾವಿಟಿ. ವಾಟ್ ಇಸ್ ಮೀನ್ ಬೈ ಸ್ಪೆಸಿಫಿಕ್ ಗ್ರಾವಿಟಿ? GS.
weight of given volume of soil divided by weight of equal volume of pure water at given temperature. ನೋಡಿ ಡೆಫಿನೇಷನ್ ಏನಿದೆ, ವೇಟ್ ಆಫ್ ನೋಡಿ ಇದಕ್ಕೆ ಏನು ನಿಮಗೆ ಕ್ಯಾಲ್ಕುಲೇಷನ್ ಇಲ್ಲ. ನೆಕ್ಸ್ಟ್ ಬರ್ತದೆ ಇಂಟರ್ ರಿಲೇಶನ್ಶಿಪ್ ಅಲ್ಲಿ. ಓಕೆ, ಸ್ಪೆಸಿಫಿಕ್ ಗ್ರಾವಿಟಿ ಇಸ್ weight of given volume of soil. Okay, weight of given volume of soil divided by weight of equal volume of pure water at given temperature. Typically varies between ನೋಡಿ 2.6 ಇಂದ 2.8 ಒಳಗಡೆ ಇರ್ತದೆ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ದ ಸಾಯಿಲ್. ದಟ್ ಇಸ್ 2.6 ಇಂದ 2.8. ಎಕ್ಸಾಮ್ ಅಲ್ಲಿ ಕೊಡದೇ ಇದ್ರೆ ಯು ಹ್ಯಾವ್ ಟು ಟೇಕ್ ಇಟ್ ಆಸ್ 2.7 ಬಿಕಾಸ್ ಇನ್ ಬಿಟ್ವೀನ್ ಬರ್ತದಲ್ವಾ 2.6 ಆ್ಯಂಡ್ 2.8. ಎಕ್ಸಾಮ್ ಅಲ್ಲಿ ಸ್ಪೆಸಿಫಿಕ್ ಗ್ರಾವಿಟಿ ಕೊಡದೇ ಇದ್ರೆ ಕ್ಯಾಲ್ಕುಲೇಷನ್ಗೆ ನಿಮಗೆ 2.7 ನೀವು ತಗೊಂಡು ಮಾಡಬಹುದು. ನೆಕ್ಸ್ಟ್ ಒನ್, ಈಗ ಸ್ಪೆಸಿಫಿಕ್ ಗ್ರಾವಿಟಿ ಎಲ್ಲ ನೀವು ನೆಕ್ಸ್ಟ್ ಯೂನಿಟಲ್ಲಿ ಕಲಿತೀರಾ. ಓಕೆ, ಈ ಯೂನಿಟಲ್ಲಿ ಈ ಸ್ಪೆಸಿಫಿಕ್ ಗ್ರಾವಿಟಿ ಹೇಗೆ ಫೈಂಡ್ ಮಾಡ್ತೀರಾ, ಸಾಯಿಲ್ದು ಮಾಯಿಶ್ಚರ್ ಕಂಟೆಂಟ್ ಹೇಗೆ ಫೈಂಡ್ ಮಾಡ್ತೀರಾ, ಅದನ್ನೆಲ್ಲವನ್ನು ನೀವು ನೆಕ್ಸ್ಟ್ ಯೂನಿಟಲ್ಲಿ ಕಲಿತೀರಾ. ಈ ಯೂನಿಟಲ್ಲಿ ಜಸ್ಟ್ ಡೆಫಿನೇಷನ್ಸ್ ಮತ್ತು ಇಂಟರ್ ರಿಲೇಶನ್ಶಿಪ್ಸ್. ಓಕೆ, ಈಗ ನಾವು ಇಂಟರ್ ರಿಲೇಶನ್ಶಿಪ್ಸ್ನ ನೋಡೋಣ. ಇಂಟರ್ ರಿಲೇಶನ್ಶಿಪ್ ಇಸ್ ನಥಿಂಗ್ ಬಟ್, ಈಗ ನೀಟ್ ಈ ವೈಡ್ ರೇಷಿಯೋ ನಿಮ್ಗೆ ಗೊತ್ತಿದೆ. ನೆಕ್ಸ್ಟ್ ನೀಟಾ ಇಟ್ಸ್ ಅ ಪೊರಾಸಿಟಿ ಅಂತ ಗೊತ್ತಿದೆ. ಓಕೆ, ರೋ ಅಂದರೆ ಡೆನ್ಸಿಟಿ ಅಂತ ಗೊತ್ತಿದೆ. ಗಾಮಾ ಅಂದರೆ ಯೂನಿಟ್ ವೇಟ್ ಅಂತ ಗೊತ್ತಿದೆ. ಓಕೆ, ಜಿ ಅಂದರೆ ಸ್ಪೆಸಿಫಿಕ್ ಗ್ರಾವಿಟಿ ಅಂತ ಗೊತ್ತಿದೆ. ಎಸ್ ಆರ್ ಅಥವಾ ಎಸ್ ಅಂದರೆ ಡಿಗ್ರಿ ಆಫ್ ಸ್ಯಾಚುರೇಷನ್ ಅಂತ ಗೊತ್ತಿದೆ. ಸೊ ಎಲ್ಲದಕ್ಕೂ ನಾವು ರಿಲೇಶನ್ಶಿಪ್ನ ಕಲ್ಪಿಸ್ತೇವೆ, ಒಂದೊಂದಕ್ಕೆ ಒಂದೊಂದು. ಪ್ರತಿಯೊಂದಕ್ಕೂ ಡೆರಿವೇಷನ್ಸ್ ಇದೆ. ಬಟ್ ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಫಾರ್ KPSC ಎಕ್ಸಾಮ್ಸ್ ಡೆರಿವೇಷನ್ಸ್ ಆರ್ ನಾಟ್ ಇಂಪಾರ್ಟೆಂಟ್. ಫಸ್ಟ್ ತಿಳ್ಕೊಂಬಿಡಿ, ಯಾವುದೇ ಡೆರಿವೇಷನ್ ನೀವು ಮಾಡ್ಲಿಕ್ಕೆ ಹೋಗಬೇಡಿ ಯಾವುದರಲ್ಲಿ, KPSC ಎಕ್ಸಾಮಲ್ಲಿ. ಅದೇ ನೀವು IAS ಪ್ರಿಪೇರ್ ಆಗ್ತಾ ಇದ್ದೀರಾ ಅಥವಾ SSC JE ಪ್ರಿಪೇರ್ ಆಗ್ತಾ ಇದ್ದೀರಾ ಅಂದರೆ ಡೆರಿವೇಷನ್ಸ್ ಆರ್ ಇಂಪಾರ್ಟೆಂಟ್ ಫಾರ್ ಯುವರ್ ಡಿಸ್ಕ್ರಿಪ್ಟಿವ್ ಪೇಪರ್ಸ್, ನಾಟ್ ಆಬ್ಜೆಕ್ಟಿವ್ ಪೇಪರ್ಸ್. ಇಟ್ಸ್ ಇಂಪಾರ್ಟೆಂಟ್ ಫಾರ್ ಡಿಸ್ಕ್ರಿಪ್ಟಿವ್ ಪೇಪರ್ಸ್. ಓಕೆ, ಲೆಟ್ ಅಸ್ ಸ್ಟಾರ್ಟ್ ದ ಫಸ್ಟ್ ಇಂಟರ್ ರಿಲೇಶನ್ಶಿಪ್. ದಟ್ ಈಸ್ ರಿಲೇಶನ್ಶಿಪ್ ಬಿಟ್ವೀನ್ ನೀಟಾ ಆ್ಯಂಡ್ ಇ. ನೀಟಾ ಅಂದರೆ ಏನು ಹೇಳಿ, ಪೊರಾಸಿಟಿ. ಓಕೆ, and E is void ratio. Okay, neta is equal to E divided by 1 plus E. ಅದೇ ರೀತಿ void ratio ಮತ್ತೆ ಪೊರಾಸಿಟಿಗೆ E equal to neta divided by 1 minus neta. ನೆನ್ಪಿಟ್ಕೊಳ್ಳಿ, ಎರಡು ರಿಲೇಶನ್ಶಿಪ್. void ratio is equal to porosity divided by 1 minus porosity. Okay, porosity is equal to void ratio divided by 1 plus ಏನು ಹೇಳಿ E ಅಂದರೆ 1 plus E ಅಂದರೆ E is void ratio. ನೆಕ್ಸ್ಟ್ ಬರೋದು ವಾಯರ್ಡ್ ರೇಷಿಯೋ, ಡಿಗ್ರಿ ಆಫ್ ಸ್ಯಾಚುರೇಷನ್, ನೆಕ್ಸ್ಟ್ ವಾಟರ್ ಕಂಟೆಂಟ್ ಆ್ಯಂಡ್ ಸ್ಪೆಸಿಫಿಕ್ ಗ್ರಾವಿಟಿಗೆ ರಿಲೇಷನ್. E ಈಕ್ವಲ್ ಟು WG ಡಿವೈಡೆಡ್ ಬೈ SR. ಹಿಯರ್ E is the ವಾಯರ್ಡ್ ರೇಷಿಯೋ, W is the ವಾಟರ್ ಕಂಟೆಂಟ್, G is the ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ದ ಸಾಯಿಲ್, SR is the ಡಿಗ್ರಿ ಆಫ್ ಸ್ಯಾಚುರೇಷನ್. ಫಾರ್ ಎಕ್ಸಾಂಪಲ್ ನಿಮಗೆ ಎಕ್ಸಾಂಪಲ್ಲಿ ಫುಲ್ಲಿ ಸ್ಯಾಚುರೇಟೆಡ್ ಸಾಯಿಲ್ ಅಂತ ಕೊಟ್ಟರೆ ಯು ಹ್ಯಾವ್ ಟು ಟೇಕ್ SR as 1. ಓಕೆ, ಅದನ್ನು ನೆನ್ಪಿಟ್ಕೊಳ್ಳಿ. ಅಥವಾ ನಿಮಗೆ ಪಾರ್ಷಿಯಲಿ ಸ್ಯಾಚುರೇಟೆಡ್ ಕೊಟ್ಟರೆ ವ್ಯಾಲ್ಯೂ ಕೊಡ್ತಾರೆ, ಎಷ್ಟು 0.6 0.4 ಆ ಥರ. ಬಟ್ ಫುಲ್ಲಿ ಸ್ಯಾಚುರೇಟೆಡ್ ಕೊಟ್ಟರೆ ವ್ಯಾಲ್ಯೂ ಕೊಡಲ್ಲ, ಯು ಹ್ಯಾವ್ ಟು ಟೇಕ್ ಇಟ್ ಆಸ್ 1. ನೆಕ್ಸ್ಟ್ ರಿಲೇಶನ್ಶಿಪ್ ಬಿಟ್ವೀನ್ ಗಾಮಾ, ಗಾಮಾ ಡಿ ಆ್ಯಂಡ್ W. ಓಕೆ, ಗಾಮಾ ಇಸ್ ನಥಿಂಗ್ ಬಟ್ ಯೂನಿಟ್ ವೇಟ್, ಇದು ಡ್ರೈ ಯೂನಿಟ್ ವೇಟ್ ಗಾಮಾ ಡಿ, W ಇಸ್ ಅ ವಾಟರ್ ಕಂಟೆಂಟ್. ಓಕೆ, ಡ್ರೈ ಯೂನಿಟ್ ವೇಟ್ ಇಸ್ ಈಕ್ವಲ್ ಟು ಯೂನಿಟ್ ವೇಟ್ ಅಥವಾ ಬಲ್ಕ್ ಯೂನಿಟ್ ವೇಟ್ ಡಿವೈಡೆಡ್ ಬೈ 1 ಪ್ಲಸ್ W ವಾಟರ್ ಕಂಟೆಂಟ್. ಓಕೆ, ನೆಕ್ಸ್ಟ್ ಒನ್ ಈಸ್ ನೋಡಿ ಗಾಮಾ ಡ್ಯಾಶ್, ಗಾಮಾ ಡ್ಯಾಶ್ ಜಿ ಅಂದರೆ ಸ್ಪೆಸಿಫಿಕ್ ಗ್ರಾವಿಟಿ, ಗಾಮಾ ಡಬ್ಲ್ಯೂ ಅಂದರೆ ಯೂನಿಟ್ ವೇಟ್ ಆಫ್ ವಾಟರ್, ಇ ಅಂದರೆ ವಾಯರ್ಡ್ ರೇಷಿಯೋ. ಓಕೆ, ಗಾಮಾ ಡ್ಯಾಶ್ ಅಂದರೆ ಏನು ಹೇಳಿ, ಸಬ್ಮರ್ಜ್ಡ್ ಯೂನಿಟ್ ವೇಟ್. ಸಬ್ಮರ್ಜ್ಡ್ ಅಂದರೆ ಸಾಯಿಲ್ ಫುಲ್ ಸಬ್ಮರ್ಜ್ಡ್ ಆಗಿದ್ರೆ ಏನು ಯೂನಿಟ್ ವೇಟ್ ಬರ್ತದೆ ಅದು. ಸಬ್ಮರ್ಜ್ ಯೂನಿಟ್ ವೇಟ್ ಇಸ್ ಈಕ್ವಲ್ ಟು G minus 1 ಗಾಮಾ ಡಬ್ಲ್ಯೂ ಡಿವೈಡೆಡ್ ಬೈ 1 ಪ್ಲಸ್ ಸಿ. ಇದನ್ನೆಲ್ಲನೂ ನೆನ್ಪಿಟ್ಕೊಳ್ಬೇಕು. ಓಕೆ, ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ ಪಾಯಿಂಟ್ಸ್ ಆಫ್ ವ್ಯೂ. ನೆಕ್ಸ್ಟ್ ಒನ್ ಇಂಟರ್ ರಿಲೇಶನ್ಶಿಪ್ ಇದೆ. ಇದು ನಿಮಗೆ ಕಾಂಪ್ಯಾಕ್ಷನ್ ಯೂನಿಟ್ ಅಲ್ಲಿ ಬರ್ತದೆ. ಇದು ಅಲ್ಲಿ ಇನ್ ಡೆಪ್ತ್ ನೋಡೋಣ ಈ ಈಕ್ವೇಶನ್ ಹೇಗೆ ಬಂತು ಅಂತ. ಇಲ್ಲಿ ಜಸ್ಟ್ ಇಂಟರ್ ರಿಲೇಶನ್ಶಿಪ್ಗೆ ಗಾಮಾ ಡಿ ಇಸ್ ನಥಿಂಗ್ ಬಟ್ ಡ್ರೈ ಯೂನಿಟ್ ವೇಟ್, ಜಿ ಇಸ್ ನಥಿಂಗ್ ಬಟ್ ಸ್ಪೆಸಿಫಿಕ್ ಗ್ರಾವಿಟಿ, ಗಾಮಾ ಡಬ್ಲ್ಯೂ ಇಸ್ ನಥಿಂಗ್ ಬಟ್ ಯೂನಿಟ್ ವೇಟ್ ಆಫ್ ವಾಟರ್, ನೀಟಾ ಎ ಇಸ್ ನಥಿಂಗ್ ಬಟ್ ಏರ್ ಕಂಟೆಂಟ್, ಏರ್ ಕಂಟೆಂಟ್ ಅಲ್ಲ, ಇದು ಪರ್ಸೆಂಟೇಜ್ ಆಫ್ ಏರ್ ವಯೋರ್ಡ್ಸ್. ನೀಟಾ ಎ ಇಸ್ ಪರ್ಸೆಂಟೇಜ್ ಆಫ್ ಏರ್ ವಯೋರ್ಡ್ಸ್, W is the water content. Okay, next gamma D is equal to 1 minus neta A G gamma W divided by 1 plus WG. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ, you will get to know it. ನೆಕ್ಸ್ಟ್ ಒನ್ ಇಸ್ ಡೆನ್ಸಿಟಿ ಇಂಡೆಕ್ಸ್. ಎರಡು ಬರ್ತದೆ ನೋಡಿ, ಡೆನ್ಸಿಟಿ ಇಂಡೆಕ್ಸ್ ಅಂಡ್ ರಿಲೇಟಿವ್ ಕಾಂಪ್ಯಾಕ್ಷನ್. ಈ ಎರಡು ಇಕ್ವೇಶನ್, ಥರ್ಡ್ ಆ್ಯಂಡ್ ಫಿಫ್ತ್ ಇಕ್ವೇಶನ್ ಏನಿದೆ ಇದು ಕಾಂಪ್ಯಾಕ್ಷನ್ ಯೂನಿಟ್ ಅಲ್ಲೂ ಇದೆ, ಅಲ್ಲಿ ನೀವು ಡೆಪ್ತ್ ಅಲ್ಲಿ ಕಲಿತೀರಾ. ಸ್ಟಿಲ್ ಯು ಹ್ಯಾವ್ ಟು ನೋ ಇನ್ ದಿಸ್ ಟಾಪಿಕ್. Then density index is nothing but E max minus E divided by E max
ಮೈನಸ್ ಇ ಮಿನಿಮಮ್. ಇದನ್ನ ಎಕ್ಸಾಮ್ ಅಲ್ಲಿ ಕೊಟ್ಟಿರ್ತಾರೆ, ಡೆನ್ಸಿಟಿ ಇಂಡೆಕ್ಸ್ ನ ಫೈಂಡ್ ಮಾಡಿ ಅಂತ. ಏನಂತ ಕೊಟ್ಟಿರ್ತಾರೆ, ಮ್ಯಾಕ್ಸಿಮಮ್ ವಾಯ್ಡ್ ರೇಷೋ ಕೊಟ್ಟಿರ್ತಾರೆ, ಮಿನಿಮಮ್ ವಾಯ್ಡ್ ರೇಷೋ ಕೊಟ್ಟಿರ್ತಾರೆ, ಇಷ್ಟಿರಬೇಕು ಈ ಪ್ರಾಜೆಕ್ಟ್ಗೆ ಅಂತ. ಓಕೆ, ಒಂದು ಇನ ನೀವು ಫೈಂಡ್ ಮಾಡಬೇಕು ಮೊದಲು ಇಂಟರ್ ರಿಲೇಶನ್ಶಿಪ್ ಅಲ್ಲಿ. ಈಕ್ವಲ್ ಟು WGSR, ವಾಟರ್ ಕಂಟೆಂಟ್ ಕೊಟ್ರೆ, ನೆಕ್ಸ್ಟ್ SR ಕೊಟ್ರೆ, ಓಕೆ, ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇ ಮ್ಯಾಕ್ಸ್ ಮೈನಸ್ ಇ ಡಿವೈಡೆಡ್ ಬೈ ಇ ಮ್ಯಾಕ್ಸ್ ಮೈನಸ್ ಇ ಮಿನ್, ವಿ ಕಾಲ್ ಇಟ್ ಆಸ್ ಡೆನ್ಸಿಟಿ ಇಂಡೆಕ್ಸ್. ಫೈನಲಿ, relative compaction. What is meant by relative compaction? It's the ratio of the gamma d, that is dry unit weight, divided by gamma d max, maximum unit dry unit weight, or we express in terms of Wyold ratio. Okay, 1 plus E minimum divided by 1 plus E. ನೆನ್ಪಿಟ್ಕೊಳ್ಳಿ, ಎರಡು ಟರ್ಮಲ್ಲೂ, ಒಂದು ಡೆನ್ಸಿಟಿ ಟರ್ಮಲ್ಲೂ ನೀವು ನೆನ್ಪಿಟ್ಕೊಳ್ಬೇಕು, ಇನ್ನೊಂದು Wyold ratio ಟರ್ಮಲ್ಲೂ ನೆನ್ಪಿಟ್ಕೊಳ್ಬೇಕು.